ಇನ್ನು ಮಳೆ ವಿಚಾರಕ್ಕೆ ಬರೋದಾದ್ರೆ ಮಂಗಳೂರು ಗಡಿಭಾಗ ಕಾಸರಗೋಡಿನಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದೆ. ಕೇರಳದ ಕಾಸರಗೋಡು ಜಿಲ್ಲೆಯಾದ್ಯಂತ ವರುಣಾರ್ಪಟ. ಕೇರಳದ ಕಾಸರಗೋಡು ಭಾಗದಲ್ಲಿ ಈಗ ಮಳೆ ಹೆಚ್ಚಾಗ್ತಿರೋದ್ರಿಂದ ಇತಿಹಾಸ ಪ್ರಸಿದ್ಧ ಮಧೂರು ದೇವಸ್ಥಾನ, ಬಹಳ ಅದ್ಭುತವಾದಂತಹ ದೇವಸ್ಥಾನ ಇದು ಮಧೂರು ದೇವಸ್ಥಾನ. ಸೊ ಇಲ್ಲಿ ನೀರು ಹೇಗೆ ತುಂಬಿಕೊಂಡಿದೆ ನೋಡ್ಬೋದು. ಮಧೂರು ಮದರಂತೇಶ್ವರ ಸಿದ್ಧಿವಿನಾಯಕ ದೇಗುಲ. ಸೊ ದೇವಸ್ಥಾನದ ಒಳಭಾಗದಲ್ಲಿ 4-5 ಅಡಿ ನೀರು ನಿಂತಿದೆ ನೋಡಿ. ಇದೇ ದೇವಸ್ಥಾನ ಅದು ಕಾಸರಗೋಡಿನಲ್ಲಿ. ಸೊ ದ್ವೀಪದಂತಾದಂಥ ದೇವಸ್ಥಾನ. ಯಾರೂ ಕೂಡ ದೇವಸ್ಥಾನದ ಪ್ರಾಂಗಣಕ್ಕೂ ಕೂಡ ಕಾಲಿಡೋಕೆ ಸಾಧ್ಯ ಇಲ್ಲ, ಅಷ್ಟು ಮಟ್ಟಿಗೆ ನೀರಿದೆ. ಸೊ ಜಿಲ್ಲೆಯಾದ್ಯಂತ ಭಾರೀ ಮಳೆ, ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೆಲವೊಂದಷ್ಟು ಪ್ರದೇಶ ನೋಡ್ತಾ ಇದ್ರೆ ಮಧೂರು ಸಿದ್ಧವಿನಾಯಕ ದೇವಸ್ಥಾನ ಜಲಾವೃತವಾಗಿರುವಂಥದ್ದು. ಇದು ಮಳೆ ಬಂದಾಗ ಈ ದೇವಸ್ಥಾನ ಹೇಗಿರುತ್ತೆ ಅನ್ನೋದು ನೀವೀಗ ನೋಡ್ತಾ ಇದ್ರೆ. ಜೊತೆಗೆ ಮಳೆ ಇಲ್ಲದಂಥ ಸಂದರ್ಭ ನೋಡಿ, ಇಷ್ಟು ಭಾಳ ನೀಟಾಗಿ ಮೇಂಟೈನ್ ಮಾಡಿರುವಂಥ ದೇವಸ್ಥಾನಗಳದೊಂದು. ಸೊ ಅಶೋಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ. ಈಗ ನಾವು ಮಳೆಗೂ ಮುನ್ನ ಮಳೆಯ ನಂತರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅಶೋಕ್, ಈಗ ಹೇಗಿದೆ ಕರಾವಳಿ ಭಾಗದಲ್ಲಿ ಮಳೆ ಅಂತ? ಯಾವ್ಯಾವ ಭಾಗ ಹೆಚ್ಚು ಎಫೆಕ್ಟ್ ಆಗಿದೆ? ಅದರಲ್ಲೂ ಈ ಕೇರಳ ಕಾಸರಗೋಡು ಭಾಗದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ದೃಶ್ಯಗಳನ್ನು. ಅಶೋಕ್. ಹೌದು ಅವಿನಾಶ್, ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕಳೆದ 2 ದಿವಸಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಇದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಗಡಿಭಾಗ ಆಗಿರ್ತಕ್ಕಂಥ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲೂ ಕೂಡ ವರ್ಣಾರ್ಭಟ ಸಿಕ್ಕಾಪಟ್ಟೆ ಜೋರಾಗಿರುವಂಥದ್ದು. ಇವತ್ತು ಕೇರಳದ ಕಾಸರಗೋಡು ಜಿಲ್ಲೆಯ ಮಧೂರು ಮದನಂತೇಶ್ವರ ದೇವಸ್ಥಾನ ಜಲಾವೃತ ಆಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ದೇವಸ್ಥಾನದ ಮುಂಭಾಗದಲ್ಲೇ ಮಧುವಾಹಿನಿ ಎನ್ನುವಂಥ ನದಿ ಹರಿಯುತ್ತೆ. ಇದು ಇವತ್ತು ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿರುವ ಕಾರಣಕ್ಕಾಗಿ ತುಂಬಿ ಹರಿತಾ ಇದೆ. ಹೀಗಾಗಿ ನೇರವಾಗಿ ನದಿಯಿಂದ ನೀರು ದೇವಸ್ಥಾನದ ಒಳಭಾಗಕ್ಕೆ ಬಂದಿರುವಂಥದ್ದು. ದೇವಸ್ಥಾನದ ಒಳಭಾಗದಲ್ಲಿ ಸುಮಾರು 4-5 ಅಡಿ ಎತ್ತರಕ್ಕೂ ನೀರು ತುಂಬಿಕೊಂಡಿರುವಂಥದ್ದು. ಸುತ್ತಲೂ ಜಲಾವೃತ ಆಗಿ ದ್ವೀಪದಂತೆ ಗೋಚರ ಆಗ್ತಿದೆ. ಹೀಗಾಗಿ ಅಲ್ಲಿನ ಅರ್ಚಕರು ಅದೇ ನೀರಿನಲ್ಲಿ ಹೋಗಿ ದೇವರಿಗೆ ನಿತ್ಯದ ಪೂಜಾ ವಿಧಿವಿಧಾನವನ್ನು ನೆರವೇರಿಸಿ ನೈವೇದ್ಯವನ್ನು ಕೂಡ ಇಟ್ಟಿದ್ದಾರೆ. ಆದರೆ ಭಕ್ತರಿಗೆ ಯಾರಿಗೂ ಕೂಡ ಒಳಗೆ ಹೋಗದಂತೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಯಾಕಂತ ಹೇಳಿದ್ರೆ ದೇವಸ್ಥಾನದ ಸುತ್ತ ನೀರು ಇರೋದ್ರಿಂದಾಗಿ ಅಪಾಯ ಆಗುತ್ತೆ. ಹೀಗಾಗಿ ಸದ್ಯ ದೇವಸ್ಥಾನಕ್ಕೆ ಭಕ್ತರ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಈ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಇದೆ, ಇದು ಜಲಾವೃತ ಆಗುತ್ತೆ. ಅದರಂತೆ ಈ ಬಾರಿಯೂ ಕೂಡ ಕಳೆದ 2 ದಿವಸಗಳಿಂದ ಕಾಸರಗೋಡು ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿರೋದ್ರಿಂದಾಗಿ ಈ ಬಾರಿಯೂ ಕೂಡ ಜಲಾವೃತ ಆಗಿದೆ. ಇನ್ನು ಪ್ರಮುಖವಾಗಿ ಅಲ್ಲಿನ ಸುತ್ತಮುತ್ತಲಿನ ಪ್ರಮುಖವಾಗಿ ಬೀಚ್ ಪ್ರದೇಶಗಳಲ್ಲೂ ಕೂಡ ಕಡಲಬ್ಬರ ಹೆಚ್ಚಾಗಿದೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಪ್ರಮುಖವಾಗಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಈ ಭಾಗಕ್ಕೂ ಕೂಡ ಸಾಕಷ್ಟು ಎಫೆಕ್ಟ್ ಆಗಿರುವಂಥದ್ದು. ಗುಡ್ಡ ಕುಸಿತ, ಕಂಪೌಂಡ್ ಕುಸಿತ, ಈ ರೀತಿಯಾದ ಘಟನೆಗಳು ಕೂಡ ಅಲ್ಲಲ್ಲಿ ವರದಿ ಆಗ್ತಿರುವಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಅಶೋಕ್.